ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ನಾರಾಯಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಮತ್ತು ನನ್ನ ಪಪ್ಪ ಇಬ್ಬರು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲ ಹೋಗ್ತಿದ್ದೀವಿ ಅಂದರೆ ಗಿಫ್ಟ್ ಪರ್ಚೇಸ್ ಮಾಡೋಕ್ಕೆ. ಸೊ ಗಿಫ್ಟ್ ಪರ್ಚೇಸ್ ಮಾಡಬೇಕು. ಏನಕ್ಕೆ ಪರ್ಚೇಸ್ ಮಾಡಬೇಕು ಅಂದರೆ ನಾನು ಒಂದು ಸೀಕ್ರೆಟ್ ಸ್ಯಾಂತಾಗೆ ಗಿಫ್ಟ್ ಕೊಡಬೇಕಿದ್ದು, ನಾನು ಇನ್ನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನಿವತ್ತು ಹೊರಗಡೆ ಹೋಗಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಮಾಲೂರಿಗೆ ಹೋಗ್ತಿದ್ದೀನಿ. ಮಾಲೂರಲ್ಲಿ ಏನು ಸಿಗುತ್ತೆ, ಏನು ಪರ್ಚೇಸ್ ಮಾಡ್ತೀನಿ ಎಲ್ಲ ನಾನು ಮತ್ತು ಪಪ್ಪ ಇವತ್ತು ಬೈಕಲ್ಲಿ ಹೋಗ್ತಿದ್ದೀವಿ. ಎಲ್ಲ ಹೋಗ್ತಿದ್ದೀವಿ, ಮಾಲೂರು ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಗೈಸ್, ಇದು ಮಾಲೂರು ರೈಲ್ವೆ ಸ್ಟೇಷನ್. ಇಲ್ಲಿ ರೈಟಲ್ಲಿ ಹೋದರೆ ಅದು ಮಾಲೂರು ರೈಲ್ವೆ ಸ್ಟೇಷನ್ಗೆ ರೋಡ್ ಆಗುತ್ತೆ. ಲೆಫ್ಟಲ್ಲಿ ಹೋದರೆ ಹೊಸೂರ್ಗೆ ಹೋಗುತ್ತೆ. ಮತ್ತು ಸ್ಟ್ರೈಟ್ ಹೋದರೆ ಮಾಲೂರು ಬ್ಯಾಂಗ್ಳೂರು ರೋಡ್ಗೆ ಹೋಗ್ಬೋದು. ಈ ಅಂಗಡಿಗೆ ಹೋದ್ವಿ ಫಸ್ಟು. ಇಲ್ಲಿ ಆ್ಯಕ್ಚುಲಿ ಗಿಫ್ಟ್ಸ್ ತುಂಬ, ನಮ್ಮ ಫ್ರೆಂಡ್ ಹೇಳಿದ್ದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಗಿಫ್ಟ್ಸ್ ಅಂತ. ಬಟ್ ನಂಗೆ ಯಾವುದೂ ಇಷ್ಟ ಆಗಿಲ್ಲ. ಮತ್ತು ನೆಕ್ಸ್ಟ್ ಅಂಗಡಿನಲ್ಲಿ ನಂಗೆ ಇದು ಇಷ್ಟ ಆಯಿತು. ಇದನ್ನೇ ನಾನು ಪ್ಯಾಕ್ ಮಾಡಿಸ್ಕೊಂಡು ಬಂದೆ ಮನೆಗೆ. ಮತ್ತು ಅದಾದಮೇಲೆ ನಾವು ಬೇಕ್ರಿಗೆ ಬಂದ್ವಿ, ತಿಂದ್ವಿ. ಮತ್ತು ಇಲ್ಲಿ ಬ್ರಿಡ್ಜ್ ಮೇಲೆ ಇವತ್ತು ಫ್ರೂಟ್ಸ್ ಅವೆಲ್ಲ, ಮತ್ತು ಇವತ್ತು ಸ್ವಲ್ಪ ಖಾಲಿ ಅನಿಸ್ತಿದೆ ಅಂತ ನಮ್ಮ ಪಪ್ಪಗೆ. ಡೈಲಿ ಬರ್ತಿರ್ತಾರೆ. ಸೊ ಇವತ್ತು ಸ್ವಲ್ಪ ಖಾಲಿ ಐತೆ. ನಮ್ಮ ಅಪ್ಪನೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಗೈತೆ ಪಪ್ಪ? ಇವತ್ತು ಸ್ವಲ್ಪ ಫ್ರೀಯಾಗಿ ಐತೆ ರೋಡು. ಇವತ್ತು ಭಾನುವಾರ ಬೇರೆ. ಇವತ್ತು ಮನಸ್ಫುರಿಯಾಗ ಗಾಡಿ ಓಡಿಸ್ಬೋದು. ದಿನಾನು ಫುಲ್ಲು ಜಾಮ್ ಆಗೋದು. ನೋಡಿ, ಇಲ್ಲಿ ಬ್ರಿಡ್ಜ್ ಮೇಲೆ ಯಾವಾಗಲೂ ಜಾಮ್ ಆಗ್ತಿತ್ತು. ಇವತ್ತು ಜಾಮ್ ಏನೂ ಇಲ್ಲ, ಯಾಕಂದರೆ ಫ್ರೀ ಆಗಿದೆ. ಚೆನ್ನಾಗಿದೆ ಅಲ್ಲ. ನಾನು ಒಬ್ಬ ಮತ್ತೆ ಪಪ್ಪ ಹೇಗಿತ್ತು ಇವತ್ತು? ಹಾಂ, ಚೆನ್ನಾಗಿತ್ತು. ಮಾಲ್ರಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ರಿ. ಚಿಕ್ಕಮಗಳೂರಿಗೆ ಹೋಗಿ ಇವತ್ತು ನಮ್ಮ ಮನೇಲಿ ಚಿಕನ್ ಮಾಡಿದರು. ನನ್ನ ಮಗಳು ಒಂದು ಕ್ವಾರ್ಟರ್ ಕಾಸಾರ ಕೊಡಿಸಿದ್ರು. ಮತ್ತು ಇವಾಗ ಬ್ಯಾಕ್ ಟು ಹೋಮ್ ಸಾರ ಎಲ್ಲ ಸುಮ್ಮನೆ ಹೇಳ್ತಿದ್ದಾರೆ. ನಾನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ಗೆಲ್ಲರೂ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಇನ್ನೂ ಚೆನ್ನಾಗಿ ಕಂಟೆಂಟ್ ಕೊಡ್ತೀನಿ ಗೈಸ್. ಬಾಯ್ ಬಾಯ್.